ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್ ಇಶಿಕಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಬಾತ್ರೂಮ್ ಸ್ಟೀಲ್ ಟ್ಯಾಪ್ ಮತ್ತು ವಾಟರ್ ಗನ್ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಸೊ ಹೇಗೋ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಬಂತಲ್ವಾ, ಸೊ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ನಾನು ವಾಶ್ರೂಮಿಂದ ಕ್ಲೀನ್ ಮಾಡ್ತಿದ್ದೀನಿ. ಸೊ ಯಾಕಪ್ಪ ಅಂತಂದರೆ ಇದು ಟ್ಯಾಪಲ್ಲೆಲ್ಲ ನೀರು ಸ್ವಲ್ಪ ಕಡಿಮೆ ಬರ್ತಿತ್ತು ಫ್ಲಶಲ್ಲಿ ಮತ್ತು ವಾಟರ್ ಗನ್ನಲ್ಲೆಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕಿಚನ್ಗೆ ಹೋಗೋಣ ಅಂತ ಹೇಳಿ ಸೊ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಗೋ ಸ್ಟಾರ್ಟ್ ಮಾಡಿದ್ದೀನಲ್ವ, ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ. ಸೊ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರು ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸೊ ಯೂಸ್ಫುಲ್ ಆಗ್ಬೋದು ನಿಮಗೂ. ಸೊ ಇವಾಗ ನಾನು ತೋರಿಸಿದ್ದೀನಲ್ವ ಆ ಲಿಕ್ವಿಡ್ನ, ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವುದಾದ್ರೂ ಆಗಲಿ ಪರವಾಗಿಲ್ಲ, ಡೊಮೆಕ್ಸ್, ಹಾರ್ಪಿಕ್ಕು, ವಾಶ್ರೂಮ್ಸ್ ಕ್ಲೀನ್ ಮಾಡ್ತೀರಲ್ವ, ಸೊ ಆ ಲಿಕ್ವಿಡ್ನ ಸ್ವಲ್ಪ ತೊಗೊಂಡು ಅದನ್ನೆಲ್ಲ ಅದರಲ್ಲಿ ಹಾಕಿ ಒಂದು ಕಡೆ ಇಟ್ಬಿಡಿ. ಒಂದು 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಸಾಕು ನಮಗೆ. ಅದನ್ನು ಒಂದು ಸೈಡಲ್ಲಿ ಇಟ್ಬಿಡಿ, ಹಾಕ್ಬಿಟ್ಟು ಸೊ ಹಾಗೆ ನಮಗೇನಂದರೆ ಪೈಪ್ ಒಳಗಡೆ ಸ್ಮೆಲ್ ಇಲ್ಲ ಕೊಳೆ ಇದ್ದರೆ ಮಂತ್ಲಿ ಒನ್ಸ್ ಚೆಕ್ ಮಾಡ್ಕೊತೀರಿ. ಒಂದು ಗ್ಲಾಸ್ಗೆ ವಿನೆಗರ್ ನೀರನ್ನ ಆ ಗನ್ ಇರುತ್ತಲ್ವ, ಗನ್ ಮೂಲಕ ಒಂದು 2 ಮಿನಿಟ್ಸ್ ಅದರೊಳಗಡೆ ಇರೋಕ್ಕೆ ಬಿಟ್ಬಿಡಿ. ಸೊ ಆಮೇಲೆ ಒಂದು 2 to 3 ಮಿನಿಟ್ಸ್ನ ಫ್ರೆಶ್ ವಾಟರ್ನ ಬಿಟ್ಟರೆ ಸಾಕು, ಅದು ಕ್ಲೀನ್ ಆಗಿಬಿಡುತ್ತೆ ಮತ್ತು ಸ್ಮೆಲ್ಲೂ ಬರಲ್ಲ ನಮಗೆ. ಸೊ ಇದೊಂದು ಟಿಪ್ ಅಂತ ಅನ್ಕೊಬೋದು ನೀವು. ಆಮೇಲೆ ಇನ್ನೂ ಒಂದು ಯೂಸ್ಫುಲ್ ಟಿಪ್ ಅಂತಂದರೆ, ಸೊ ಆ ಗನ್ ನಾವು ಯೂಸ್ ಮಾಡ್ತೀರಲ್ವ, ಯೂಸ್ ಆದಮೇಲೆ ಗನ್ನ ಹಾಗೆ ಬಿಡದೆ ತಲೆ ಕೆಳಗಡೆ ನೇತು ಹಾಕಿದರೆ ಸಾಕು, ಅದರೊಳಗಡೆ ನೀರು ನಿಲ್ಲಲ್ಲ. ಸೊ ನೀರು ನಿಲ್ಲಲ್ಲ ಅಂತಂದರೆ ಅದರಲ್ಲಿ ನಮಗೆ ಏನೂ ಸ್ಟೋರ್ ಆಗೋಲ್ಲ, ಉಪ್ಪು ನೀರು ಅದೆಲ್ಲ ಸ್ಟೋರ್ ಆಗೋಲ್ಲ. ಸೊ ಇದೊಂದು ಟಿಪ್ನ ಫಾಲೋ ಮಾಡಿ, ನಿಮ್ಮ ವಾಟ್ರ್ ಪೈಪ್ಸು ಇಲ್ಲ ಅಂತಂದರೆ ಟ್ಯಾಪ್ಸ್ ಎಲ್ಲ ನೀಟಾಗಿರುತ್ತೆ. ಸೊ ಅದಾದಮೇಲೆ ಅದನ್ನೆಲ್ಲ ಒಂದು ಕಡೆ ಪಕ್ಕಕ್ಕೆ ಇಟ್ಬಿಟ್ಟೆ ಅಲ್ವಾ. ಈಗ ಒಂದು ಬ್ರಷ್ ತೊಗೊಂಡು, ಟೂತ್ ಬ್ರಷ್ ಯಾವುದಾದ್ರೂ ವೇಸ್ಟ್ ಇರುತ್ತಲ್ವ, ಟೂತ್ ಬ್ರಷ್ನ ತೊಗೊಂಡು ನಾನು ಇದಕ್ಕಂತಲೇ ಸಪ್ರೇಟಾಗಿ ಇಟ್ಟಿರ್ತೀನಿ. ನಾನು ಒಂದು 2-3 ಬ್ರಷಸ್ಸು ಯೂಸ್ ಆಗಿ ಎಸಿದೆ ಹಾಗೆ ಇಟ್ಕೋತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ. ನಾನು ಸ್ಟೀಲ್ ಟ್ಯಾಪ್ಸು ಇಲ್ಲ ಅಂತಂದರೆ ಸ್ಟೀಲ್ ಬೇಷನ್ ಏನಾದರೂ ಇತ್ತು ಅಂತಂದರೆ ಸಿಂಕೆಲ್ಲ, ಸೊ ಅದು ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸೊ ಅದಾದಮೇಲೆ ಒಂದು ಸ್ಕ್ರಬ್ಬರ್ನ ತೊಗೊಂಡು, ಸಾಫ್ಟಾಗಿರಲಿ ಆ ಸ್ಕ್ರಬ್ಬರು, ಸ್ಟೀಲ್ನವರೆಲ್ಲ ಬೇಡ, ಅದನ್ನು ಯೂಸ್ ಮಾಡಬೇಡಿ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಆ ಟ್ಯಾಪ್ ಎಲ್ಲ ಗೆರೆ ಗೆರೆ ಬಿದ್ದುಬಿಡುತ್ತೆ ಅದ್ರ ಮೇಲೆ ಎಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಒಂದು ಸ್ಕ್ರಬ್ಬರ್ನ ತೊಗೊಂಡು ಅದರ ಸಹಾಯದಿಂದ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸೊ ನಿಮಗೆ ಗೊತ್ತಾಗ್ತಿದೆ ಆಲ್ರೆಡಿ, ರಿಸಲ್ಟ್ ತೋರಿಸ್ತಿದ್ದೀನಿ ನಾನು. ಜಸ್ಟ್ ನಾವು ಅದನ್ನು ಉಜ್ಜಿದಷ್ಟೇ ನಾನು ಒಂದು ಸರಿ. ಸೊ ನೋಡಿ, ವಾಶ್ ಮಾಡಿ ತೋರಿಸ್ತೀನಿ ನಾನು. ಸೊ ಗೊತ್ತಾಗುತ್ತೆ ನಿಮಗೆ ಅದು ಹೇಗಿದೆ ಅಂತ ಹೇಳಿ, ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ ಅಂತ ಹೇಳಿ. ಸೊ ಇದೊಂದೇ ಟಿಪ್ ಅಂತಲ್ಲ, ಬೇರೆ ಬೇರೆದು ಇದೇ ಟಿಪ್ಸ್ ಎಲ್ಲ ಯೂಸ್ ಮಾಡ್ಬೋದು ನೀವು. ಇದಕ್ಕೆ ಬೇಕಂದರೆ ಬೇಕಿಂಗ್ ಸೋಡಾ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು, ಇಲ್ಲ ವಿನೆಗರ್, ಇಲ್ಲ ನಿಂಬೆ ರಸ, ಇದೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು ನೀವು. ಬಟ್ ನಾನು ಏನಂದರೆ ಇದನ್ನು ಯೂಸ್ ಮಾಡೋದು ಜಾಸ್ತಿ ನಾನು. ಸೊ ನನಗಿದು ರಿಸಲ್ಟ್ ಸಿಕ್ಕಿದೆ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತೀನಿ. ನೀವು ಫಾಲೋ ಮಾಡಿದರೆ ಖುಷಿ ಆಗುತ್ತೆ ಅಷ್ಟೇ. ಸೊ ನನಗೇನಪ್ಪ ಅಂತಂದರೆ ಸ್ವಲ್ಪ ವಾಶ್ರೂಮೆಲ್ಲ ಹೈಜೀನ್ ಆಗಿದ್ದರೆ ಯೂಸ್ ಆಗುತ್ತೆ ನಮಗೆ. ಸೊ ಇಲ್ಲಿಂದನೇ ಅಲ್ವಾ ನಮಗೆ ಹುಷಾರು ತಪ್ಪೋದು ಎಲ್ಲ ಆಗೋದು. ಸೊ ನಾವು ಮಾರ್ನಿಂಗ್ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗ್ತೀವಿ. ಸೊ ವಾಶ್ರೂಮ್ ನೀಟಾಗಿತ್ತು ಅಂತಂದರೆ ಆ ಡೇ ಎಲ್ಲ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅದೊಂದು ಪಾಸಿಟಿವ್ ವೈಬ್ ನನಗೆ. ಸೊ ಇದನ್ನು ಫಾಲೋ ಮಾಡ್ತೀನಿ ನಾನು. ಸೊ ಸ್ವಲ್ಪ ಜನ ಹೇಳ್ತಾರೆ ನಮಗೆ ವಾಶ್ರೂಮಲ್ಲಿ ಒಂದು ಬೌಲಲ್ಲಿ ಸಾಲ್ಟ್ ಮತ್ತು ಕಂಫರ್ಟ್ ಹಾಕಿಟ್ರೆ ಸ್ಮೆಲ್ ಬರಲ್ಲ ಅಂತ ಹೇಳಿ. ಸೊ ಅದು ತಪ್ಪು ಅಂತ ನನ್ನ ಅನಿಸಿಕೆ. ಸೊ ಏನಕ್ಕೆ ಅಂತಂದರೆ, ಹಿಂದೂ ನಂಬಿಕೆಯಲ್ಲಿ ಉಪ್ಪು ಅನ್ನೋದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಸೊ ನೋಡಿ, ಬಿಫೋರ್ ಮತ್ತು ಆಫ್ಟರ್ ಹೇಗಿತ್ತು ಅಂತ ಹೇಳಿ ಸೈಡ್ಗೆ ಇಟ್ಟಿದ್ದೀರಿ ಅಲ್ವಾ. ಸೊ ಅದನ್ನು ತೊಗೊಂಡು ಈಗ ಒಂದು ಬ್ರಷ್ ತೊಗೊಂಡಿದ್ದೀನಿ, ಆಗಲೇ ತೊಗೊಂಡಿದ್ದೆ ಅಲ್ವಾ ಅದೇ ಬ್ರಷ್. ಸೊ ಅದರಲ್ಲಿ ಈಗ ನಾವೇನು ಅದನ್ನು ಪಿನ್ ತೊಗೊಂಡು ಚುಚ್ಚೋದು ಬೇಡ, ಇಲ್ಲ ಸೂಜಿ ತೊಗೊಂಡು ಚುಚ್ಚೋದು ಬೇಡ. ಸೊ ಬ್ರಷ್ ತೊಗೊಂಡು ಹಾಗೆ ನಾವು ಮಾಮೂಲಿ ಪಾತ್ರೆ ವಾಶ್ ಮಾಡ್ತೀರಲ್ಲ ಅದೇ ಥರನೇ ವಾಶ್ ಮಾಡಿದರೆ ಸಾಕು. ಸೊ ಅದರಲ್ಲಿರುವಂಥ ಎಲ್ಲ ನೋಡಿ ಕಲ್ಲು ಎಲ್ಲ ಸಿಗ್ತಿದೆ ನನಗೆ. ಸೊ ಅದೇ ಬಂದುಬಿಡುತ್ತೆ ಎಲ್ಲ ಅದರಲ್ಲಿ ಉಜ್ತಿದ್ರೆ ನಾವು. ಸೊ ಅದಕ್ಕೋಸ್ಕರ ಅಷ್ಟೇ ಒಂದು 2 ಮಿನಿಟ್ಸ್ ಅಷ್ಟೇ. ನಾನು ಇದೆಲ್ಲ ಕ್ಲೀನ್ ಮಾಡೋದ್ರೊಳಗೆ ಇದೆಲ್ಲ ಚೆನ್ನಾಗಿ ನೆಂದಿತ್ತು ಅದರಲ್ಲಿ. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ವಾಶ್ ಮಾಡ್ಕೊತಿದ್ದೀನಿ. ನಿಮಗೆ ತೋರಿಸ್ತೀನಿ ಈಗ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿತ್ತು ಅಂತ ಹೇಳಿ. ಸೊ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ತೋರಿಸ್ತಿದ್ದೀನಿ ನಾನು. ಸೊ ಹೇಗಿದೆ, ಎಲ್ಲರೂ ಇದನ್ನೇ ಫಾಲೋ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಇದು ಈಸಿ ಟಿಪ್ಸ್ ನಮಗೆ, ಇದರಿಂದ ಏನೂ ಹಾನಿ ಆಗೋಲ್ಲ ನಮಗೆ.
ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಈಗ ತೋರಿಸ್ತೀನಿ ನೋಡಿ ವಾಟ್ರ್ ಹೇಗೆ ಬರುತ್ತೆ ಅಂತ ಹೇಳಿ. ಫಸ್ಟು ನಮಗೆ ಸ್ಲೋ ಆಗಿ ಬರ್ತಿತ್ತು, ಈಗ ನೋಡಿ ನೀಟಾಗಿ ಬರ್ತಿದೆ. ಈ ಟಿಪ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಇದಕ್ಕೂ ಗನ್ಗೂ ಹಾಕಿದ್ದೀನಿ ನಾನು. ಸೊ ಇದರಲ್ಲೂ ಈಗ ನೀರು ಹೇಗೆ ಬರುತ್ತೆ ಅಂತ ನೋಡಿ ಗೊತ್ತಾಗ್ತಿದೆ ನಮ್ಗೆ ಅದರಲ್ಲಿ ಹೇಗಿದೆ ಅಂತ ಹೇಳಿ, ಹೇಗೆ ಬರ್ತಿದೆ ವಾಟರ್ ಅಂತ ಹೇಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಇದನ್ನು ಟ್ರೈ ಮಾಡಿ ಇವತ್ತೇ ನಿಮ್ಮ ಮನೆಯಲ್ಲಿ. ಸೊ ನಾನು ಆಗಲೇ ಹೇಳ್ತಿದ್ದೆ ನೆಗೆಟಿವ್ ಎನರ್ಜಿ ಹೋಗಲಿ ಅಂತ ಹೇಳಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮನೆ ಒರೆಸ್ತೀರ ಅಂತ ಹೇಳಿ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ನಾನು. ಮತ್ತು ಟ್ಯೂಸ್ಡೇ ಮತ್ತು ಫ್ರೈಡೇ ಉಪ್ಪಿನ ದೀಪನೂ ಹಚ್ತೀರಿ ನಾವು. ಆಮೇಲೆ ಫ್ರೈಡೇ ಬಂದು ನೀವು ಅಕ್ಕಿ ಮತ್ತು ಉಪ್ಪು ಬಡವ್ರಿಗೆಲ್ಲ ದಾನ ಮಾಡಿದರೆ ಲಕ್ಷ್ಮೀ ಕೃಪೆ ನಮಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ ನಾನು. ಹಾಗೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅಲ್ವಾ. ಮತ್ತು ವಾಟರ್ ಮಾರ್ಕ್ಸ್ ಇಲ್ದಂಗೆ ಒಂದು ಕ್ಲಾತ್ ತೊಗೊಂಡು ಇದನ್ನು ಹೊರಿಸ್ಬಿಡಿ ಹಾಗೆ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.